ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಬ್ರಹ್ಮೋತ್ಸವ ವೈಭವ. ಸೂರ್ಯಪ್ರಭ ವಾಹನದಲ್ಲಿ ದರ್ಶನವಿತ್ತ ಭಕ್ತವತ್ಸಲ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಸ್ನಪನ ತಿರುಮಂಜನ. ವಾರ್ಷಿಕ ತೆಪ್ಪೋತ್ಸವಗಳ ಅಂಗವಾಗಿ ನಡೆದ ಅಭಿಷೇಕ. ಬೆಂಗಳೂರಿನ ಸಂಜಯನಗರ ರಾಘವೇಂದ್ರ ಮಠದಲ್ಲಿ ಗುರುವಾರದ ಪೂಜೆ. ಗುರುರಾಯರನ್ನು ದರ್ಶಿಸಿ ಅನುಗ್ರಹಿತರಾದ ಭಕ್ತಾದಿಗಳು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ವಾರ್ಷಿಕ ಬ್ರಹ್ಮೋತ್ಸವಗಳು ಭಕ್ತರಿಗೆ ಭಕ್ತಿ ಪರವಶತೆಯನ್ನು ಉಂಟು ಮಾಡುತ್ತಿದೆ. ಟಿಟಿಡಿ ಅನುಬಂಧ ಆಲಯವಾದ ಈ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಉತ್ಸವಗಳ ಅಂಗವಾಗಿ ಗುರುವಾರದಂದು ಸೂರ್ಯಪ್ರಭ ವಾಹನ ಸೇವೆಯು ಜರುಗಿತು. ಸ್ವಾಮಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಸೂರ್ಯಪ್ರಭ ವಾಹನದಲ್ಲಿ ಆಸೀನಗೊಳಿಸಿ ಆರತಿ ಸಮರ್ಪಿಸಿದರು. ನಂತರ ಮಂಗಳವಾದ್ಯ, ವಿವಿಧ ಕಲಾ ಪ್ರದರ್ಶನಗಳ ನಡುವೆ ಸ್ವಾಮಿಯ ಉತ್ಸವವನ್ನು ನಯನ ಮನೋಹರವಾಗಿ ನಿರ್ವಹಿಸಲಾಯಿತು. ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ರಾತ್ರಿ ಗೋವಿಂದರಾಜಸ್ವಾಮಿಯು ಚಂದ್ರಪ್ರಭ ವಾಹನದಲ್ಲಿ ಆಸೀನರಾಗಿ ಭಕ್ತರನ್ನು ಅನುಗ್ರಹಿಸಿದನು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ವಾರ್ಷಿಕ ತೆಪ್ಪೋತ್ಸವಗಳು ವೈಭವದಿಂದ ಆರಂಭವಾದುವು. ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಜ್ಯೇಷ್ಠ ಮಾಸದಲ್ಲಿ 5 ದಿನಗಳ ಪರ್ಯಂತ ತೆಪ್ಪೋತ್ಸವವನ್ನು ಆಚರಿಸಲಾಗುತ್ತದೆ. ಜೂನ್ 4ರವರೆಗೆ ನಡೆಯಲಿರುವ ಈ ಉತ್ಸವಗಳ ಅಂಗವಾಗಿ 2ನೇ ದಿನವಾದ ಗುರುವಾರ ಮಧ್ಯಾಹ್ನ ಸ್ವಾಮಿ ಅಮ್ಮನವರಿಗೆ ಸ್ನಪನ ತಿರುಮಂಜನವು ಆಗಮೋಕ್ತವಾಗಿ ಜರುಗಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜಸ್ವಾಮಿಯನ್ನು ಪೀಠದಲ್ಲಿರಿಸಿ ಪಾಂಚರಾತ್ರ ಆಗಮೋಕ್ತವಾಗಿ ಅಭಿಷೇಕವನ್ನು ನಿರ್ವಹಿಸಿ ಧೂಪದೀಪ ನಿವೇದನೆಗಳನ್ನು ಸಲ್ಲಿಸಿದರು. ರಾತ್ರಿ ಆಹ್ಲಾದಕರ ವಾತಾವರಣದಲ್ಲಿ ಪುಷ್ಕರಣಿ ಜಲದಲ್ಲಿ ಉಭಯ ದೇವಿಯರ ಸಮೇತ ಸ್ವಾಮಿಯು ತೆಪ್ಪದಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದನು.
ಬೆಂಗಳೂರಿನ ಸಂಜಯನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಶ್ರೀ ಸೀತಾ ಪಟ್ಟಾಭಿರಾಮ ಸ್ವಾಮಿ ಸಮೇತ ಗುರುರಾಯರ ಬೃಂದಾವನವನ್ನು ಬೆಳ್ಳಿಯ ಕವಚ, ವಿವಿಧ ಪುಷ್ಪಮಾಲೆಗಳಿಂದ ಅಲಂಕರಿಸಿದ್ದರು. ಹಾಗೆಯೇ ಉಪಾಲಯದಲ್ಲಿರುವ ರೋಗಮೋಚನ ಶ್ರೀ ಧನ್ವಂತರಿ ದೇವರಿಗೆ ಮತ್ತು ಗಣಪತಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬಳಿಕ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತರು ಗುರುರಾಯರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಜೀವ ಕರ್ಮವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾವ ಕ್ಷಣದಲ್ಲಿಯೂ ಕೂಡ ಜೀವ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕುಟುಂಬದ ಸಂಪ್ರದಾಯ ಇರುವಂತಹ ಆ ಒಂದು ಪರಿಸರದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಇವನು ಬೆಳೀತಾ ಇದ್ದಾನೋ ಇದನ್ನು ಪ್ರಕೃತಿ ಅಂತ ಕರೀತಾರೆ. ಹೀಗೆ ತನ್ನ ವಂಶದ ಆಚರಣೆ ಅದಕ್ಕೆ ಅನುಗುಣವಾಗಿ ಜೀವ ಕರ್ಮವನ್ನು ಅನುಷ್ಠಾನ ಮಾಡ್ತಾನೆ. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ತಾಯಲೂರು ಗ್ರಾಮದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಇದರ ನಿಮಿತ್ತ ಒನಕೆ ಕರಗ ಉತ್ಸವವು ಜರುಗಿತು. ಅನೇಕ ಮಂದಿ ಭಕ್ತರು ಈ ಉತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ, ಮಾಧವ ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ,
ರಾಮ ಶ್ರೀ ನಾರಾಯಣ ನಾಮಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರಕ್ಕೆ ಕಣ್ವ ಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾ ಕಣ್ವ ವಿರಾಜತೀರ್ಥ ಶ್ರೀಪಾದರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀಗಳ ಪುರಪ್ರವೇಶ ಕಾರ್ಯಕ್ರಮವು ವೈಭವೋಪೇತವಾಗಿ ನೆರವೇರಿತು. ನಗರದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಆರಂಭವಾದ ಈ ಮೆರವಣಿಗೆಯು ಶ್ರೀ ಯಜ್ಞವಲ್ಕ್ಯ ದೇವಸ್ಥಾನದವರೆಗೂ ಸಾಗಿತು. ವಾದ್ಯ ಮೇಳಗಳು, ವಿವಿಧ ಕಲಾ ತಂಡಗಳು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಬಳಿಕ ಶ್ರೀಗಳು ತೊಟ್ಟಿಲು ಪೂಜೆಯನ್ನು ನೆರವೇರಿಸಿದರು. ತರುವಾಯ ನೆರೆದಿದ್ದ ಭಕ್ತರನ್ನುದ್ದೇಶಿಸಿ ಅನುಗ್ರಹ ಸಂದೇಶ ನೀಡಿದರು. ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ಶ್ರೀ ಭಾಗೀರಥಿ ಜಯಂತಿ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಮಠದ ಆವರಣದಲ್ಲಿ ಶ್ರೀ ಗಂಗಾದೇವಿಯನ್ನು ಸ್ಥಾಪಿಸಿ ಗಂಗೆ ಪೂಜೆಯನ್ನು ನೆರವೇರಿಸಲಾಯಿತು. ಬಳಿಕ ಮಂಗಳಾರತಿಯನ್ನು ಬೆಳಗಿದರು. ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ತಮಿಳುನಾಡಿನ ಪ್ರಸಿದ್ಧ ಕಾಂಚೀಪುರಂ ಶ್ರೀ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ವೈಕಾಶಿ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತಿವೆ. ಉತ್ಸವಗಳ ಅಂಗವಾಗಿ ಸ್ವಾಮಿಯ ಸಿಂಹ ವಾಹನ ಸೇವೆಯು ವೈಭವದಿಂದ ಜರುಗಿತು. ವರದರಾಜ ಸ್ವಾಮಿಯನ್ನು ಸುಂದರವಾಗಿ ಅಲಂಕರಿಸಿ ಸಿಂಹ ವಾಹನದಲ್ಲಿರಿಸಿ ಮಂಗಳವಾದ್ಯ, ಭಕ್ತರ ಗೋವಿಂದ ನಾಮಸ್ಮರಣೆಗಳ ನಡುವೆ ಉತ್ಸವವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ಪಾಲ್ಗೊಂಡು ವರದರಾಜ ಸ್ವಾಮಿಯ ಅನುಗ್ರಹ ಪಡೆದರು.
ತುಂಗಾ ಮತ್ತು ಭದ್ರಾ ಎರಡು ಪವಿತ್ರ ನದಿಗಳ ಸಂಗಮ ಕ್ಷೇತ್ರವಾದ, ಇತಿಹಾಸ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಸ್ಥಳವಾದ ಕೂಡ್ಲಿ ಸಂಗಮ ಕ್ಷೇತ್ರದ ದೇವಾಲಯಗಳ ಬಗೆಗಿನ ಒಂದು ವಿಶೇಷ ವರದಿ ಇಲ್ಲಿದೆ. ತುಂಗಭದ್ರಾ ನದಿಗಳು ಸಂಗಮಿಸುವ ಪುಣ್ಯ ಸ್ಥಳ ಕೂಡಲಿ. ಇದು ಕೇವಲ ನದಿ ಸಂಗಮ ಕ್ಷೇತ್ರ ಮಾತ್ರವಲ್ಲದೆ ಪೌರಾಣಿಕ ಮತ್ತು ಐತಿಹಾಸಿಕ ವೈಶಿಷ್ಟ್ಯವಿರುವ ಸ್ಥಳವೂ ಆಗಿದೆ. ತುಂಗಭದ್ರೆಯರು ಸಂಗಮಿಸುವ ಈ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ಸಂಗಮೇಶ್ವರ ದೇವಾಲಯವಿದೆ. ಇದರೊಂದಿಗೆ ನೂರಾರು ವರ್ಷಗಳ ಇತಿಹಾಸವಿರುವ ಹೊಯ್ಸಳರ ಕಾಲದ ರಾಮೇಶ್ವರ ದೇವಸ್ಥಾನ, ಚಿಂತಾಮಣಿ ನರಸಿಂಹ ದೇವಾಲಯವೂ ಇದೆ. ಈ ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳು ನೆಲೆಸಿವೆ. ಅದ್ಭುತ ಶಿಲ್ಪಕಲಾ ವಿನ್ಯಾಸಗಳಿಂದ ಅನೇಕ ಶಾಸನಗಳನ್ನು ಒಳಗೊಂಡ ಅಪರೂಪ ದೇವಾಲಯಗಳಲ್ಲಿ ಒಂದು ರಾಮೇಶ್ವರ ದೇವಸ್ಥಾನ. ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ರಾಜರಿಂದ ಈ ರಾಮೇಶ್ವರ ದೇವಸ್ಥಾನವು ನಿರ್ಮಿಸಲ್ಪಟ್ಟಿದೆ. ಹೊಯ್ಸಳರ ಶಿಲ್ಪಕಲಾ ಚಾತುರ್ಯ ಅತ್ಯಪೂರ್ವ. ಅಂದಿನ ಕಾಲದ ಕುಶಲಕರ್ಮಿಗಳ ನೈಪುಣ್ಯತೆ, ಶಿಲ್ಪಿಗಳ ಕಲಾತ್ಮಕತೆಗಳನ್ನು ಈ ಆಲಯದ ಶಿಲ್ಪಕಲಾ ವೈಭವದಲ್ಲಿ ದರ್ಶಿಸಬಹುದು. ಸುಂದರ ವಿಶಾಲ ಪರಿಸರಗಳುಳ್ಳ ಶ್ರೀ ರಾಮೇಶ್ವರ ದೇವಸ್ಥಾನದ ಗರ್ಭಗೃಹದಲ್ಲಿ ಮೂಲ ದೇವರಾದ ಶ್ರೀ ರಾಮೇಶ್ವರನನ್ನು ದರ್ಶಿಸುತ್ತೇವೆ. ಗರ್ಭಗೃಹದ ಎದುರಿಗೆ ನಿಂತಿರುವ ನಂದಿ ವಿಗ್ರಹ, ಮುಖಮಂಟಪಗಳು, ಆಲಯ ಗೋಡೆಗಳಲ್ಲಿ ವಿವಿಧ ದೇವತಾ ಮೂರ್ತಿಗಳ ಕೆತ್ತನೆಗಳು ಭಕ್ತರ ಮನರಂಜಿಸುವಂತಿವೆ. ಸಂಗಮ ಸ್ಥಳಕ್ಕೆ ಸಮೀಪದಲ್ಲೇ ಇರುವ ಮತ್ತೊಂದು ಆಲಯ ಶ್ರೀ ಚಿಂತಾಮಣಿ ನರಸಿಂಹ ದೇವಸ್ಥಾನ. ಇದು ಪ್ರಹ್ಲಾದನಿಗೆ ನರಸಿಂಹ ಪ್ರತ್ಯಕ್ಷವಾದ ಸ್ಥಳ. ಅತಿ ಪ್ರಾಚೀನವಾದ ನರಸಿಂಹನು ಸಾಲಿಗ್ರಾಮ ರೂಪದಲ್ಲಿ ನೆಲೆಸಿರುವುದು ಈ ಕ್ಷೇತ್ರದಲ್ಲಿ. ಹೀಗಾಗಿ ಈ ಕ್ಷೇತ್ರಕ್ಕೆ ನರಸಿಂಹ ಕ್ಷೇತ್ರ ಎಂಬ ಹೆಸರು ಇದೆ. ಪ್ರಹ್ಲಾದ ವರದನಾಗಿ ನರಸಿಂಹನು ನೆಲೆನಿಂದ ಪಾದ ಪ್ರದೇಶದ ಅಂಗುಷ್ಟದಲ್ಲಿ ಕೂಡಲಿ ಕ್ಷೇತ್ರವಿರುವುದಾಗಿ ಪುರಾಣ ಹೇಳುತ್ತದೆ. ಪ್ರಹ್ಲಾದನು ಪೂಜಿಸಿದ ಚಿಂತಾಮಣಿ ನರಸಿಂಹನ ಸಾಲಿಗ್ರಾಮ ಶಿಲಾ ವಿಗ್ರಹವನ್ನು ಇಲ್ಲಿನ ಗರ್ಭಗೃಹದಲ್ಲಿ ದರ್ಶಿಸಬಹುದು. ಅಷ್ಟೇ ಅಲ್ಲದೆ ಮಾಧ್ವಯತಿಗಳಾದ ಅಕ್ಷೋಭ್ಯ ತೀರ್ಥರ, ಟೀಕಾಚಾರ್ಯರ ಬೃಂದಾವನ ಸ್ಥಳವಾದ್ದರಿಂದ ಇದು ಪರಮ ಪವಿತ್ರವೆನಿಸಿದೆ. ಪ್ರಹ್ಲಾದ ವರದ ನರಸಿಂಹನು ತನ್ನ ಭಕ್ತರಿಗೆ ಅಭಯವಿತ್ತು ಸಮಸ್ತ ಭಯಗಳು, ಆಪತ್ತುಗಳಿಂದ ರಕ್ಷಿಸುತ್ತಾನೆ. ಈ ಚಿಂತಾಮಣಿ ನರಸಿಂಹಸ್ವಾಮಿದು ಏನು ಮಹಾತ್ಮೆ ಅಂದರೆ, ಹಿರಣ್ಯಕಶ್ಯಪ ಸಂಹಾರ ಆದಮೇಲೆ ಪ್ರಹ್ಲಾದ
ಇಲ್ಲಿ ದಿನಚರಿ ಏನಂದರೆ ಅಹರ್ನಿಕ ಪೂಜೆ ಅನುಷ್ಠಾನ ಮಾಡ್ಕೊಂಡಿರ್ತಾನೆ. ಒಂದು ದಿನ ನದಿಗೆ ಸ್ನಾನಕ್ಕೆ ಹೋದಾಗ ಸಾಲಿಗ್ರಾಮ ಸಂಪುಷ್ಟ ತೇಲಿ ಬರುತ್ತೆ. ಆ ಸಂಪುಷ್ಟವನ್ನು ನೋಡಿದಾಗ ಅದರೊಳಗೆ ಸಾಲಿಗ್ರಾಮ ಇರಲ್ಲ. ಇಲ್ಲಿಗೆ ಬಂದು ನೋಡಿದಾಗ ಆ ಭೂಮಿಗೂ ಆಕಾಶಕ್ಕೂ ಸ್ವಾಮಿ ಬೆಳೆದಿರ್ತಾನೆ. ಏನಪ್ಪ ನಿನ್ನ ಲೀಲೆ ಎಂದು ಹೇಳಿದಾಗ ಅಶರೀರವಾಣಿ ಆಗುತ್ತೆ, ತಪಸ್ವಿ ಭವ ಅಂತ. ಇಲ್ಲಿ ಪ್ರದಕ್ಷಿಣೆ ಮಾಡಿದರೆ ಇಲ್ಲೊಂದು ಪಾರಿಜಾತದ ಮರ ಇದೆ, ಅದ್ರ ಕೆಳಗಡೆ ಕೂತ್ಕೊಂಡು ಸುಮಾರು ವರ್ಷ ಕಾಲ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದ ಮೇಲೆ ಅದು ಫಲಿಸಿದ ಮೇಲೆ ನಾರಾಯಣ ಮತ್ತು ಪ್ರತ್ಯಕ್ಷ ಆಗಿ ಏನಪ್ಪ ಏನು ವರ ಬೇಕು ಅಂತ ಕೇಳಿದಾಗ ನಿನಗೆ ಕಲಿಯುಗದಲ್ಲಿ ದರ್ಶನ ಮತ್ತು ಪೂಜೆಗೆ ಅವಕಾಶ ಮಾಡಿಕೊಡೋ ಹಾಗೆ ಕುಗ್ಗಬೇಕು ಅಂತ ಹೇಳಿದಾಗ ಪ್ರಹ್ಲಾದ ಸಿಂಹನ ಹಣೆ ಮೇಲೆ ಹೆಬ್ಬೆಟ್ಟನ್ನು, ತಲೆ ಮೇಲೆ 4 ಬೆರಳನ್ನು ಊರ್ಬಿಟ್ಟು ಕೂರಿಸಿದ್ದಾನೆ. ಇದು ಸಾಲಿಗ್ರಾಮ ಶಿಲೆ, ಸ್ವಯಂಭೂ ನರಸಿಂಹ ಅಂತಾರೆ. ಚಿಂತಾ ಪರಿಹಾರಕನಾದ್ದರಿಂದ ಚಿಂತಾಮಣಿ ನರಸಿಂಹ ಅಂತ ಇದಕ್ಕೆ ಹೆಸರು ಕರೀತಾರೆ. ಇದು ತುಂಗಭದ್ರಾ ಕ್ಷೇತ್ರ, 2 ನದಿ ಕೂಡಿರೋದ್ರಿಂದ ಕೂಡಲಿ ಎಂಬ ಹೆಸರು ಬಂದಿದೆ. ಇದಕ್ಕೆ ವಾಡಿಕೆಯಿಂದ ಕೂಡ್ಲಿ ಅಂತ ಕರೀತಾರೆ. ಇದು ಶಿವಮೊಗ್ಗದಿಂದ ನೈಋತ್ಯ ಭಾಗಕ್ಕೆ 15 ಕಿಲೋಮೀಟ್ರ್ ದೂರದಲ್ಲಿದೆ. ಯಾತ್ರಾರ್ಥಿಗಳು ಬರ್ತಾರೆ, ಈ ಸ್ವಾಮಿಯಿಂದ ಸೇವೆ ಮಾಡಿಸ್ಬಿಟ್ಟು ಅವರವರ ಅಭೀಷ್ಟವನ್ನು ಪಡಿತಾರೆ. ಇದು ಉತ್ತಮವಾದ ಕ್ಷೇತ್ರ, ಅವಳಿ ನಗರದ ಸಂಗಮ. ಇದು ಇಲ್ಲಿ ಯಾರು ತಮ್ಮ ಕೋರಿಕೆಗಳನ್ನು ಬೇಡಿಕೆಗಳನ್ನು ಈಡೇರಿಸ್ತಾರೆ ಈ ಸ್ವಾಮಿ ಎಲ್ಲರಿಗೂ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ವಿದ್ವಾನ್ ಪಿ ಸುಧಾಕರ್ ತಂಡದವರಿಂದ ದಾಸವಾಣಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.